ಬಿಗ್ ಬಾಸ್ ಮನೆಯನ್ನೇ ಕೂಲ್ಗೆಡಿಸ್ತಿದ್ದಾರ ರಜತ್. ಬಾಯ್ ಬಿಟ್ರೆ ಸಂಸ್ಕೃತದಲ್ಲೇ ಮಾತನಾಡುವ ಬೈಗುಳದ ಕಿಂಗ್ ರಜತ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಬಿಗ್ ಬಾಸ್ ಮನೆಯನ್ನೇ ಕೂಲ್ಗೆಡಿಸ್ತಿದ್ದಾರ ರಜತ್. ಬಾಯ್ ಬಿಟ್ರೆ ಸಂಸ್ಕೃತದಲ್ಲೇ ಮಾತನಾಡುವ ಬೈಗುಳದ ಕಿಂಗ್ ರಜತ್. ಈ ಮೊದಲು ಬಿಗ್ ಮನೆಯಲ್ಲಿ ವಕೀಲ್ ಸಾಬ್ ಜಗದೀಶ್ ಒಂದಷ್ಟು ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ್ರು. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಆ ಪದಗಳಿಗೆ ಬೀಪ್ ಹಾಕಲಾಗಿತ್ತು. ಕೊನೆಗೆ ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿದ್ದರಿಂದಲೇ ಜಗದೀಶ್ ಅವರನ್ನ ಶೋನಿಂದಲೇ ಎಲಿಮಿನೇಟ್ ಮಾಡಬೇಕಾಯಿತು. ಇದೀಗ ಮತ್ತೊಮ್ಮೆ ಬಿಗ್ ಬಾಸ್ ಮನೆಯಲ್ಲಿ ಬೀಪ್ ಹಾಕಲಾಗಿದೆ. ಹೀಗಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಶೋನಿಂದಲೇ ಔಟ್ ಆಗ್ತಾರಾ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದ ಶೋಭಾ ಶೆಟ್ಟಿ ಮತ್ತು ರಜತ್ ಬಂದ ದಿನದಿಂದಲೇ ಅಗ್ರೆಸಿವ್ ಆಗಿ ಆಟವಾಡುತ್ತಿದ್ದಾರೆ. ಬಂದ ದಿನದಿಂದಲೇ ಪ್ರತಿಯೊಬ್ಬರೊಂದಿಗೂ ವಾದ ವಿವಾದ ಜೋರಾಗಿದೆ. ಅತ್ತ ಹೇಳುವ ಪ್ರತಿಯೊಂದು ಮಾತಿಗೂ ಸ್ಪಷ್ಟತೆ ಕೊಡಿ ಎಂದು ಶೋಭಾ ಶೆಟ್ಟಿ ಕಿರುಚಾಡುತ್ತಿದ್ರೆ, ಎತ್ತ ರಜತ್ ಪ್ರತಿಯೊಬ್ಬರ ಜೊತೆಗೂ ಧ್ವನಿ ಏರಿಸೇ ಮಾತನಾಡುತ್ತಿದ್ದಾರೆ. ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದ್ರಂತೂ ಪ್ರೇಕ್ಷಕರು ಟಿವಿ ಶಬ್ದವನ್ನು ಮ್ಯೂಟ್ ಮಾಡಬೇಕು, ಅಷ್ಟರ ಮಟ್ಟಿಗೆ ನಿಯಂತ್ರಣ ತಪ್ಪಿ ಮಾತನಾಡುತ್ತಿದ್ದಾರೆ. ನಿನ್ನೆ ನಡೆದ ಸಂಚಿಕೆಯಲ್ಲೇ ಟಾಸ್ಕ್ ಒಂದರಲ್ಲಿ ನೋಡುತ್ತಿದ್ದಂತೆ ಗೋಲ್ಡ್ ಸುರೇಶ್ ರಜತ್ ತಿರುಗಿ ಬಿದ್ದಿದ್ದು, ಈ ವೇಳೆ ರಜತ್ ತನ್ನ ರೂಪಾವೇಶ ಪ್ರದರ್ಶಿಸಿದ್ದಾರೆ. ಕೊಳವೆ ಮೂಲಕ ಬರುವ ಚೆಂಡನ್ನು ತೆಗೆದುಕೊಂಡು ಹೋಗುವ ಟಾಸ್ಕ್ ನಲ್ಲೇ ಗೋಲ್ಡ್ ಸುರೇಶ್ ಹಾಗೂ ರಜತ್ ಅವರ ಮಧ್ಯೆ ಗಲಾಟೆ ನಡೆದಿತ್ತು. ಈ ವೇಳೆ ರಜತ್ ಗೋಲ್ಡ್ ಸುರೇಶ್ ಅವರನ್ನು ಮನ ಬಂದಂತೆ ಪದಗಳನ್ನು ಬಳಸಿ ಬೈದಿದ್ದಾರೆ. ಹೀಗಾಗಿ ಸಂಚಿಕೆಯಲ್ಲಿ ಹಲವು ಬಾರಿ ಶಬ್ದಗಳಿಗೆ ಬೀಪ್ ಹಾಕಿ ಪ್ರೇಕ್ಷಕರಿಗೆ ತೋರಿಸಲಾಗಿದೆ. ರಜತ್ ಮಾತುಗಳನ್ನು ಕೇಳಿದ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆ ಬಿಟ್ಟು ಹೋಗಲು ನಿರ್ಧಾರ ಮಾಡಿದ್ರು. ಅಲ್ಲದೆ ಕುಸಿದು ಹೋಗಿ ಕಣ್ಣೀರಿಟ್ಟರು. ಇತರ ಸ್ಪರ್ಧಿಗಳು ಗೋಲ್ಡ್ ಸುರೇಶ್ ಅವರನ್ನು ಸಮಾಧಾನ ಪಡಿಸಿದ್ದಾರೆ. ಅತ್ತ ಕೆಲವು ಸ್ಪರ್ಧಿಗಳು ರಜತ್ಗೆ ಸುಮ್ಮನಿರಲು ಹೇಳಿದರೂ ಸಹ ಕೇಳದ ರಜತ್ ಅವರ ವಿರುದ್ಧವೂ ಮಾತಿನ ಪ್ರಹಾರ ನಡೆಸಿದ್ದಾರೆ. ಬಿಗ್ ಬಾಸ್ ಎಂದ ಮೇಲೆ ಗಲಾಟೆ, ಬೈದಾಟ, ಕಾದಾಟ ಸಾಮಾನ್ಯ ಎಂದುಕೊಂಡು ನೋಡುತ್ತಿರುವ ಪ್ರೇಕ್ಷಕರಿಗೆ ಇತ್ತೀಚೆಗೆ ಸ್ಪರ್ಧಿಗಳ ವರ್ತನೆ ತೀರಾ ಮಿತಿ ಮೀರಿದಂತೆ ಅನಿಸುತ್ತಿದೆ. ಒಬ್ಬ ಸ್ಪರ್ಧಿ ಇನ್ನೊಬ್ಬ ಸ್ಪರ್ಧಿಯ ಮೇಲೆ ಕೆಟ್ಟ ಪದಗಳನ್ನು ನೇರವಾಗಿ ಬಳಸುತ್ತಿದ್ದಾರೆ. ಹೀಗಾಗಿ ಆಡಿಯನ್ಸ್ಗೂ ಕೂಡ ಇದು ಅತಿ ಎನಿಸುತ್ತಿದೆ. ಇನ್ನು ಈ ಹಿಂದೆ ಪದ ತಪ್ಪಾಗಿ ಆಡಿದ ಕಾರಣ ಲಾಯರ್ ಜಗದೀಶ್ ಅವರನ್ನು ನೇರವಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಕಳುಹಿಸಲಾಯಿತು. ಹೀಗಾಗಿ ನಿನ್ನೆಯ ಸಂಚಿಕೆಯಲ್ಲಿ ಬೀಪ್ ಹಾಕಿ ಪ್ರಸಾರ ಮಾಡುವಂತೆ ಮಾತನಾಡಿರುವ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ರಜತ್ಗೆ ಏನು ಶಿಕ್ಷೆ ಎನ್ನುವುದು ಪ್ರೇಕ್ಷಕರ ಪ್ರಶ್ನೆಯಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸುವಂತಿಲ್ಲ ಎನ್ನುವುದು ನಿಯಮವಾಗಿದ್ದರೆ ಈ ವಾರ ರಜತ್ ಅವರು ಕೂಡ ಮನೆಯಿಂದ ಆಚೆ ಹೋಗುವ ಸಾಧ್ಯತೆ ಎಂದು ಕೆಲ ಪ್ರೇಕ್ಷಕರು ಊಹಿಸಿದ್ದಾರೆ. ಇನ್ನೂ ಜನ ನೋಡುತ್ತಿದ್ದಾರೆ ಎನ್ನುವ ಪರಿವೇ ಇಲ್ಲದೆ ಮನ ಬಂದಂತೆ ವರ್ತಿಸುವ ಸ್ಪರ್ಧಿಗಳ ವರ್ತನೆಗೆ ಕಡಿವಾಣ ಹಾಕುವಂತೆ ಪ್ರೇಕ್ಷಕರು ಕೋರಿಕೊಂಡಿದ್ದಾರೆ. ಅದೇನೇ ಆಗ್ಲಿ, ಬಿಗ್ ಬಾಸ್ ಒಂದು ಪ್ರತಿಷ್ಠಿತ ರಿಯಾಲಿಟಿ ಶೋ ಆಗಿದ್ದು ಇನ್ನು ಜನ ಹೆಚ್ಚಾಗಿ ಈ ಶೋನ ನೋಡ್ತಿದ್ದಾರೆ ಎನ್ನುವ ಪರಿವೇ ಇಲ್ಲದೆ ಮನ ಬಂದಂತೆ ವರ್ತಿಸುವ ಸ್ಪರ್ಧಿಗಳ ವರ್ತನೆಗೆ ಕಡಿವಾಣ ಹಾಕುವಂತೆ ಪ್ರೇಕ್ಷಕರು ಬಿಗ್ ಬಾಸ್ ಕನ್ನಡ ತಂಡಕ್ಕೆ ಆಗ್ರಹಿಸಿದ್ದಾರೆ. ಮತ್ತಷ್ಟು ಬಿಗ್ ಮನೆಯ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.